ಒಂದು ಸಣ್ಣ ಹಳ್ಳಿಯಲ್ಲಿ ಕವಿತಾ ಎಂಬ ಬಡ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಭಗವಾನ್ ಹನುಮಂತನ ಕಟ್ಟ ಭಕ್ತೆಯಾಗಿದ್ದಳು ಮತ್ತು ತನ್ನ ಬಹುಪಾಲು ದಿನಗಳನ್ನು ಆತನಿಗೆ ಪ್ರಾರ್ಥಿಸುತ್ತಾ ಕಳೆಯುತ್ತಿದ್ದಳು. ಕವಿತಾ ಅವರ ಕುಟುಂಬ ಜೀವನ ನಿರ್ವಹಣೆಗೆ ಹೆಣಗಾಡುತ್ತಿತ್ತು ಮತ್ತು ಅವರು ಆಗಾಗ್ಗೆ ಹಸಿವಿನಿಂದ ಬಳಲುತ್ತಿದ್ದರು. ಒಂದು ದಿನ ಕವಿತಾ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಭಗವಾನ್ ಹನುಮಂತನಿಗೆ ಸಮರ್ಪಿತವಾದ ಸುಂದರವಾದ ದೇವಾಲಯವನ್ನು ನೋಡಿದಳು. ಅವಳು ತನ್ನ ಕುಟುಂಬದ ದುಃಖದಿಂದ ಪರಿಹಾರವನ್ನು ಕೇಳುತ್ತಾ ಮನಪೂರ್ವಕವಾಗಿ ಪ್ರಾರ್ಥಿಸಿದಳು. ಅವಳು ಪ್ರಾರ್ಥಿಸುತ್ತಿರುವಾಗ ಬಲವಾದ ಗಾಳಿ ಬೀಸಿತು ಮತ್ತು ಸಣ್ಣ ಹೊಳೆಯುವ ವಸ್ತುವು ಅವಳ ಪಾದಗಳಿಗೆ ಬಿದ್ದಿತು. ಅದು ಚಿನ್ನದ ನಾಣ್ಯವಾಗಿತ್ತು. ಕವಿತಾ ಸಂಭ್ರಮದಿಂದ ಮನೆಗೆ ಧಾವಿಸಿ ಕುಟುಂಬದೊಂದಿಗೆ ಸುದ್ದಿ ಹಂಚಿಕೊಂಡರು. ಚಿನ್ನದ ನಾಣ್ಯದಿಂದ ಅವರು ಆಹಾರ ಮತ್ತು ಬಟ್ಟೆಗಳನ್ನು ಖರೀದಿಸಲು ಸಾಧ್ಯವಾಯಿತು. ಮರುದಿನ ಕವಿತಾ ಹನುಮಂತ ದೇವರಿಗೆ ಧನ್ಯವಾದ ಹೇಳಲು ದೇವಸ್ಥಾನಕ್ಕೆ ಹಿಂತಿರುಗಿದಳು. ಅವಳು ಪ್ರಾರ್ಥಿಸುತ್ತಿರುವಾಗ ಅವಳ ಕಿವಿಯಲ್ಲಿ ಪಿಸುಗುಟ್ಟುವ ಸೌಮ್ಯವಾದ ಧ್ವನಿ ಕೇಳಿಸಿತು. ಕವಿತಾ, ನಿನ್ನ ಭಕ್ತಿ ನನ್ನ ಹೃದಯವನ್ನು ಮುಟ್ಟಿದೆ. ಇನ್ನು ಮುಂದೆ ನಿನ್ನ ಕುಟುಂಬವು ಎಂದಿಗೂ ಹಸಿವಿನಿಂದ ಬಳಲುತ್ತಿಲ್ಲ. ಆದ್ದರಿಂದ ಕವಿತಾ ಅವರ ಕುಟುಂಬವು ಸಮೃದ್ಧವಾಯಿತು ಮತ್ತು ಅವರು ಹನುಮಂತನ ಆಶೀರ್ವಾದದ ವೈಭವವನ್ನು ಹರಡುವುದನ್ನು ಮುಂದುವರೆಸಿದರು.